ವೆಲ್ಕಮ್ ಟು ಜಿ7 ಫ್ರೆಂಡ್ಸ್. ನನಗೆ ಇವತ್ತು ಒಂದು ನೆಕ್ಲೆಸ್ ಮತ್ತು 2 ಜೊತೆ ಜುಮ್ಕಾ ಒಂದು ನೆಕ್ ಚೈನ್ ಆರ್ಡರ್ ಬಂದಿದೆ. ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಬಂದು ಒಂದು ಜೊತೆ ಜುಮ್ಕಾ ಬಂದು ಹೊಸ ಕಸ್ಟಮರ್ ಮಾಡಿಸಿರೋದು. ಇನ್ನೊಂದು ಜುಮ್ಕಾ ಬಂದುಬಿಟ್ಟು ಹಳೆ ಕಸ್ಟಮರ್. ಇದಕ್ಕೆ ಮೊದಲು ಹಾರ ಮಾಡಿಸಿದ್ರು, ಇವಾಗ ಮತ್ತೆ ಜುಮ್ಕಾ ಹೇಳಿದ್ದಾರೆ. ಮತ್ತೆ ನೆಕ್ಲೆಸ್ ಬಂದು ಫಸ್ಟ್ ಟೈಮ್ ಮಾಡಿಸಿರೋದು ಕಸ್ಟಮರ್. ಇದು ಕಸ್ಟಮರ್ ಬಂದು ಹೆಸರು ಏನೋ ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಕಸ್ಟಮರ್ ಬಂದು ಇದು ಫಸ್ಟ್ ಟೈಮ್ ಮಾಡ್ತಿರೋದು ಕಸ್ಟಮರು. ಮತ್ತು ಕಸ್ಟಮರ್ ತೂಕ ಬಂದು ಇದು ಬಂದು 20 ಗ್ರಾಮ್ ತೂಕ ಇದೆ ನೆಕ್ಲೆಸ್ ಇದು. ಇದ್ರ ಬಗ್ಗೆ ಏನು ಹೇಳ್ತೀನಿ. ಮತ್ತು ಇದು ಬಂದು ಟ್ರಯಾಂಗಲ್ ಜುಮ್ಕಾ. ಇದು ಟ್ರಯಾಂಗಲ್ ಜುಮ್ಕಾ ಅಂದರೆ ಒಂದು ಜುಮ್ಕಾ ಮಾಮೂಲಿ ಶೇಪ್ ಅಂದರೆ ಈ ಥರ ಇರುತ್ತಲ್ಲ, ಇದು ಸ್ವಲ್ಪ ಡಿಫ್ರೆಂಟಾಗಿ ಯೂನಿಕ್ ಆಗಿರುತ್ತೆ. ಇದು ಒಂಥರ ಚೆನ್ನಾಗಿರುತ್ತೆ. ಇದು ಬಂದು ತೂಕ ಬಂದು ದೊಡ್ಡದು ಬಂದು 15 ಗ್ರಾಮ್ ತೂಕ ಆಗಿದೆ. ಮತ್ತು ಇದು ಬಂದು 10 ಗ್ರಾಮ್ ತೂಕ ಆಗಿದೆ. ಇದು ಕಸ್ಟಮರ್ ಹೇಳಿದ್ರು ನಮ್ಗೆ ಈ ಥರ ಬೀಡ್ಸ್ ಡಿಫ್ರೆಂಟ್ ಆಗಿ ಕೇಳಿದ್ರು ಅವರು. ಸರಿ ಅಂತೇಳಿ ಅದು ಮಾಡ್ಕೊಡ್ತೀನಿ ಅಂತೇಳಿ ನಾನು ಮಾಡ್ಕೊಡ್ತಿದ್ದೀನಿ ಇದನ್ನು. ಇದು ಒಂಥರ ಚೆನ್ನಾಗಿದೆ. ಏನಂದರೆ ಯಾವಾಗಲೂ ಒಬ್ಬೊಬ್ರು ಒಂದೇ ಥರ ಯೋಚನೆ ಮಾಡಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿ ಹಾಕ್ಸ್ಕೊಂಡಿದ್ದಾರೆ. ಟೈಮ್ ಬೇಡ ಅಂತಂದ್ರೆ ಕೂಡ ಮತ್ತೆ ಚೇಂಜ್ ಮಾಡ್ಬೋದು, ಏನು ದೊಡ್ಡ ವಿಷಯ ಏನಲ್ಲ, ಅದು ಮಾಡ್ಕೊಡ್ಬೋದು. ಇದು ಕಸ್ಟಮರ್ ಹೇಳಿದೆ ನಮಗೆ ಈ ಥರ ರಾಜವರ್ತಿ ಮಣಿಗಳು ಹಾಕಿ ಮಾಡಿಕೊಡಿ ಅಂತೇಳಿ. ಸರಿ ಮೇಡಮ್ ಹಾಕಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಇದು ಮಾಡ್ಕೊಡ್ತಿದ್ದೀನಿ. ಇದ್ರ ತೂಕ ಬಂದು 10 ಗ್ರಾಮ್ ತೂಕ ಹೇಳಿದರು. 10 ಗ್ರಾಮ್ ತೂಕ ಆಗಿದೆ. ಇದು ಬಂದು 15 ಗ್ರಾಮ್ ಹೇಳಿದರು. ಈಗ ಎಷ್ಟು ಹೇಳಿದ್ರು ಗೊತ್ತಿಲ್ಲ, 15 ಗ್ರಾಮ್ ಆಗಿದೆ ಒಟ್ಟಿನಲ್ಲಿ. ಇದು ಜುಮ್ಕಾ ಬಂದು ಸೈಜ್ ಸ್ವಲ್ಪ ಹೆವಿನೇ ಬಂದಿದೆ, ಸ್ಮಾಲ್ ಆಗಿ ಏನು ಬಂದಿಲ್ಲ. ಮತ್ತು ಸೆಂಟ್ರಲ್ಲಿ ಲಕ್ಷ್ಮಿ ಬಂದಿದೆ. ಮತ್ತು ಲಕ್ಷ್ಮಿಗೆ ಈ ಕಡೆ ಅದು ಡಿಸೈನ್ ಸ್ವಲ್ಪ ಆಲ್ಟ್ರ್ ಮಾಡಿ ಅಂತ ಹೇಳಿದರು ಕಸ್ಟಮರ್. ಆಲ್ಟ್ರ್ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಒರಿಜಿನಲಾಗಿ ಡಿಸೈನು ಫೋಟೋದಲ್ಲಿ ನೋಡೋದಕ್ಕಿಂತ ಇದು ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿದೆ. ವಿಡಿಯೋದಲ್ಲಿ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಕಾಣ್ತಿದೆ. ಎಲ್ಲ ತುಂಬ ಚೆನ್ನಾಗಿದೆ, ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ಮತ್ತು ಕೆಳಗಡೆ ಬೀಡ್ಸ್ ಬದಲು ಚಿನ್ನದ ಗುಂಡೆ ಕೊಟ್ಟಿದ್ದೀವಿ, ಇದು ಚೆನ್ನಾಗಿದೆ. ಮತ್ತು ನೆಕ್ಲೆಸ್ ಬಂದು ಕಸ್ಟಮರ್ ಹೆಸರು ಏನು ಅಂತ ಗೊತ್ತಿಲ್ಲ. ಮತ್ತು ಅವ್ರು ಯಾವುದೋ ಊರು ಹತ್ತಿರದಲ್ಲಿ ಏನೋ ಹೇಳಿದ್ರಪ್ಪ, ಅದು ಊರ ಹೆಸರು ಕೂಡ ಮರ್ತೋಗಿದ್ದೀನಿ. ಕಸ್ಟಮರು ಇದಕ್ಕೆ 16 ಗ್ರಾಮಿಂದ ಸ್ಟಾರ್ಟ್ ಮಾಡಿದ್ರು. 16 ಗ್ರಾಮಿಂದ ಡಿಸೈನ್ ಯಾವುದಾದ್ರು ಸೆಲೆಕ್ಟ್ ಮಾಡಿ ಅಂತ ಕೇಳಿ ಹೇಳ್ತಿದ್ರು. ಮತ್ತು ನಾನು ಪಿಂಟ್ರೆಸ್ಟ್ ಆ್ಯಪಲ್ಲಿ ಲಿಂಕ್ ಕಳಿಸ್ಕೊಟ್ಟೆ, ಇದರೆಲ್ಲ ಅವ್ರು ಸೆಲೆಕ್ಟ್ ಮಾಡಿದ್ರು. ಇದು ಕಸ್ಟಮರೇ ಸೆಲೆಕ್ಟ್ ಮಾಡಿದ್ದು, ಚೆನ್ನಾಗಿದೆ. ಮತ್ತು ಇದಕ್ಕೆ ಥ್ರೆಡ್ ಹಾಕಿದ್ದೀನಿ, ಯಾಕಂದರೆ ಇದು ನೆಕ್ಲೆಸ್ ಬ್ಯಾಕ್ ಚೇಂಜ್ ಮಾಡಿಸ್ಬೇಕಂದ್ರೆ ಇದಕ್ಕೆ ಮತ್ತೆ ಮಿನಿಮಮ್ ಒಂದು 5 ಗ್ರಾಮ್ ಆದರೂ ಇದ್ರೇ ಚೆನ್ನಾಗಿರೋದು. ಇಲ್ಲ ಅಂದರೆ ತೆಳುವಾಗಿ ಬರುತ್ತೆ, ಮತ್ತು ನೋಡ್ಲಿಕ್ಕೆ ಚೆನ್ನಾಗಿರಲ್ಲ, ಮತ್ತು ಕಂಫರ್ಟಾಗಿ ಕೂತ್ಕೊಳ್ಳಲ್ಲ ಅಂತ ಕಸ್ಟಮರ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಆದಂಗಿದೆ. ಅದಕ್ಕೋಸ್ಕರ ಕಸ್ಟಮರ್ ಕೂಡ ಜಾಸ್ತಿ ಏನು ಇದ್ರ ಬಗ್ಗೆ ಬ್ಯಾಕ್ ಚೇಂಜ್ ಬೇಕು ಅಂತ ಏನು ಕೇಳಿಲ್ಲ. ನಾನು ಫಸ್ಟಲ್ಲಿ ಹೇಳಿದೆ ಮೇಡಮ್ ಇದಕ್ಕೆ ಥ್ರೆಡ್ ಹಾಕ್ಕೊಡ್ತೀನಿ ಚೆನ್ನಾಗಿರುತ್ತೆ ಅಂತ. ಇದು ಗೋಲ್ಡ್ ಕಲರ್ ಥ್ರೆಡ್ ಹಾಕಿದ್ದೀನಿ. ಇದಕ್ಕೆ ಮೊದಲು ನಾನು ಮೆರೂನ್ ಕಲರ್ ಹಾಕ್ತಿದ್ದೆ. ಕಸ್ಟಮರು ಯಾರೋ ಒಬ್ಬರು ಇಲ್ಲ ನಮಗೆ ಗೋಲ್ಡ್ ಕಲರ್ ಇರಲಿ ಅಂತ ಹೇಳಿದ್ರು. ಸರಿ ಮೇಡಮ್ ಅಂತೇಳಿ ನಾನು ಅದನ್ನೇ ಮಾಡಿಕೊಟ್ಟಿದ್ದೀನಿ. ಇದು ತುಂಬ ಸ್ಮೂತಾಗಿರುತ್ತೆ, ನಿಮಗೆ ಮಾಮೂಲಿ ಥ್ರೆಡ್ಡು ಥರ ಇರಲ್ಲ. ಇದು ನಾನು ಅದೇ ಕೆಲಸವಾಗಿ ಇದನ್ನು ಮಾಡಿಸಿರ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಮತ್ತು ಕಂಫರ್ಟಾಗಿ ಕೂತ್ಕೊಳ್ಳೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ. ರಫ್ ಇರಲ್ಲ, ಸ್ಮೂತಾಗಿರುತ್ತೆ, ನಿಮ್ಗೆ ಏನು ಇರಿಟೇಟ್ ಆಗಲ್ಲ. ನೆಕ್ಕಲ್ಲಿ ಹಾಕ್ಕೊಂಡ್ರೆ ಅಷ್ಟು ಕಂಫರ್ಟಾಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ ಇದು ಬ್ಯಾಕ್ ಚೇಂಜ್ ಮಾಡಿದೆ, ಇದರ ಥ್ರೆಡ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ತುಂಬ ಕಂಫರ್ಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಕಲ್ಲಿ ಎಷ್ಟು ಅಗಲ ಬೇಕಾದ್ರೂ ಬರುತ್ತೆ, ಎಷ್ಟು ದೂರ ಬೇಕಾದ್ರೂ ಬರುತ್ತೆ. ಅದರಿಂದ ತುಂಬ ಚೆನ್ನಾಗಿರುತ್ತೆ. ಇದು ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ, ಎಲ್ಲ ಗೊತ್ತಿರೋದೆ. ಮತ್ತು ಸ್ನೇಕ್ ಚೈನ್ ಇದೊಂದು ಆರ್ಡರ್ ಬಂದಿದೆ. ಇದು ಕಸ್ಟಮರ್ ಬಂದುಬಿಟ್ಟು ಇದು ಆನ್ಲೈನಲ್ಲಿ ಡಿಸೈನ್ ಸೆಲೆಕ್ಟ್ ಮಾಡಿ ಹೇಳಿದ್ರು ಅವರು. ಇದು ಒಂಥರ ತುಂಬ ಸ್ಮೂತಾಗಿದೆ ಚೈನ್. ಇದು ತುಂಬ ಸ್ಮೂತಾಗಿ ತುಂಬ ಶೈನಿಂಗ್ ಆಗಿರುತ್ತೆ. ಇದು ಕೂಡ ಕಸ್ಟಮರೇ ಸೆಲೆಕ್ಟ್ ಮಾಡಿದ ಡಿಸೈನ್. ಇದು ತುಂಬ ಚೆನ್ನಾಗಿ ಬಂತಿತ್ತು ಚೈನ್ ಇದು. ಮತ್ತು ಕಸ್ಟಮರು 16 ಇಂಚಿ ಆ ಥರ ಇರಲಿ ಅಂತ ಹೇಳಿದರೆ ಇದು 18 ಇಂಚಿನೇ ಮಾಡಿಸಿದ್ದೀನಿ. ಯಾಕಂದರೆ ಒಂದು ವೇಳೆ ಮತ್ತೆ ಸಣ್ಣ ಆದರೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ 18 ಇಂಚಿ ಮಾಡಿಸಿದ್ದೀನಿ ಇದನ್ನು. ಮತ್ತು ಇದಕ್ಕೆ ಪೆಂಡೆಂಟ್ ಏನು ಹಾಕ್ಕೊಳ್ಬೇಕಾಗಿಲ್ಲ, ಇದು ಹಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಚೈನ್. ಇದಕ್ಕೆ ಪೆಂಡೆಂಟ್ ಇವೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಯಾಕಂದರೆ ಚೈನ್ ತುಂಬ ಸ್ಮೂತಾಗಿರುತ್ತೆ, ಯಾವ ಕಡೆ ತಿರುಗಿದ್ರು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇದು ತುಂಬ ಇಷ್ಟ ಆಯಿತು ಚೈನ್ ನನಗೆ. ಇದರಲ್ಲೇ ಬ್ರೇಸ್ಲೈಟು ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ, ಮತ್ತು ಚೈನೂ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ ಚೈನ್ ಅಂತೂ, ತುಂಬ ಇಷ್ಟ ಆಯಿತು. ತುಂಬ ಸ್ಮೂತಾಗಿದೆ ಚೈನು. ಇದನ್ನು ಫ್ಲ್ಯಾಟ್ ಸ್ನೇಕ್ ಚೈನ್ ಅಂತಾರೆ ಇದನ್ನು ಡಿಸೈನ್ನ. ಬೇರೆ ಕಡೆ ಇದಕ್ಕೆ ಏನೋ ಒಂದು ಹೆಸರು ಇರುತ್ತೆ, ಅದಕ್ಕೆ ನಾನು ಹೇಳ್ತಾನೆ ಇರ್ತೀನಿ ಚೈನ್ ಹೆಸರುಗಳು ಬೇರೆ ಬೇರೆ ಇರ್ತವೆ ಅಂತ. ಇದು ವಿಷಯ. ಇದು ಬಂದು ಚೈನ್ ಬಂದು ತೂಕ ಬಂದು 10 ಗ್ರಾಮ್ ಇದೆ. ಇದು ಕಸ್ಟಮರ್ ಆರ್ಡ್ರ್ ಮಾಡಿ 10 ದಿನದಿಂದ 15 ದಿನ ಟೈಮ್ ತಗೋಬೇಕಾಗುತ್ತೆ. ಯಾಕಂದರೆ ಇದು ಬಾಂಬೆಗೆ ಕಳಿಸಿ ಮಾಡಿಸ್ಬೇಕಾಯ್ತು. ಇದು ಬೆಂಗಳೂರಲ್ಲಿ ಎಲ್ಲೂ ಮಾಡಲ್ಲ ಚೈನ್, ಇದು ಬಾಂಬೆಯಿಂದ ಬರಬೇಕಿದೆ ಚೈನ್. ಇದು 10 ಗ್ರಾಮ್ ಅಂದರೆ 10 ಗ್ರಾಮ್ ಹೇಳಿದರೆ 10 ಗ್ರಾಮ್ ಕರೆಕ್ಟಾಗಿ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಇದು ವಿಷಯ. ಎಲ್ಲನೂ ಬೆಳಗ್ಗೆ ಡೆಲಿವರಿ ಕೊಡ್ತೀನಿ. ಪ್ರತಿಯೊಂದಕ್ಕೂ ಕಲ್ಲಿನ ತೂಕ ವಾಪಸ್ ಕೊಡ್ತಿದ್ದೀನಿ. ಯಾವುದು ಕೂಡ ಕಲ್ಲಿನ ತೂಕ ಕೊಡದೆ ಏನಿಲ್ಲ. ಕಸ್ಟಮರ್ ಕೇಳದೆ ಇದ್ದರೂ ಕೂಡ
ಅದು ಕಲ್ಲಿನ ತೂಕ ಏನಿದೆ ಅದು ಕೊಡ್ತೀನಿ. ಮತ್ತು ಈ ನೆಕ್ಲೆಸ್ಸು ಕಸ್ಟಮರ್ ಬಂದು ತುಂಬ ಖುಷಿ ಆಯಿತು. ಯಾಕಂದರೆ ಇವ್ರು ಹೊಸ ಫಸ್ಟ್ ಟೈಮ್ ಪರಿಚಯ ಆಗಿದ್ದು. ಮತ್ತು ಇವರು ಚಿನ್ನ ನೆಕ್ಲೆಸ್ ಆರ್ಡ್ರ್ ಕೊಟ್ಟ ಮೇಲೆ ಒಂದು 2-3 ದಿನಕ್ಕೆಲ್ಲ ಮತ್ತೆ ಚಿನ್ನ ಸ್ವಲ್ಪ ತೊಗೊಂಡ್ರು. ಅಂದರೆ ಪ್ಯೂರ್ ಗೋಲ್ಡ್, ಅಂದರೆ 24 ಕ್ಯಾರೆಟ್ ಗೋಲ್ಡ್ ಕೇಳಿ ತೊಗೊಂಡ್ರು. ಅದು ತುಂಬ ಇಷ್ಟ ಆಯ್ತು ನನಗೆ. ಆರ್ಡ್ರ್ ಕೊಡೋದಕ್ಕಿಂತ ನನಗೆ ಏನಂದರೆ ಚಿನ್ನ ತೊಗೊಂಡ್ರೆ ಏನಂದರೆ ನೀವು ಆರ್ಡ್ರ್ ಕೊಟ್ಟರೆ ನನಗೆ ಕೆಲಸದಲ್ಲಿ ಲಾಭ ಬರುತ್ತೆ, ಅದು ಓಕೆ. ನಾವೇಂದ್ರೆ ನೀವು ಚಿನ್ನ ಇಟ್ಕೊಂಡು ಸೇವ್ ಮಾಡ್ತಿದ್ದೀರಾ ಅಂದರೆ ಅದೊಂಥರ ನನಗೆ G7 ಕಸ್ಟಮರು ನನ್ನ ಹತ್ರ ಚಿನ್ನ ಸೇವ್ ಮಾಡಿದ್ದಾರೆ ಅಂದರೆ ಅದೊಂಥರ ಖುಷಿ ವಿಷಯ ನನಗೆ. ನೀವು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿರೋದಕ್ಕಿಂತ ನೀವು ಯಾರಾದರೂ ಚಿನ್ನ ತೊಗೊಂಡು ನನಗೆ ಆರ್ಡ್ರ್ ಮಾಡಿ ಅದರಲ್ಲಿ ಬರೋ 500 ರೂಪಾಯಿ ನನಗೆ ಖುಷಿ ಕೊಡುತ್ತೆ. ಯಾಕಂದರೆ ಅದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ನನ್ನ ಕಸ್ಟಮರು ತುಂಬ ಬುದ್ಧಿವಂತಿಕೆಯಿಂದ ಚಿನ್ನ ತೆಗೆದು ಸೇವ್ ಮಾಡಿದ್ದಾರೆ ಅಂತ ಅದೊಂಥರ ಖುಷಿ ಆಗುತ್ತೆ. ಅದು ಯಾರೇ ಆಗಿರಲಿ ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ, ಒಂದು 5 ಗ್ರಾಮು ಆ ಥರ ತಗೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಯಾಕಂದರೆ ನೀವು 1 ಗ್ರಾಮ್ 2 ಗ್ರಾಮ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಾನು ಅದಕ್ಕೆ ಚಾರ್ಜ್ ಎಷ್ಟು ಮಾಡಲ್ಲ. 100 ರೂಪಾಯಿ ಚಾರ್ಜ್ ಮಾಡೋಷ್ಟೊತ್ತಿಗೆ ಅದೇನು ದೊಡ್ಡ ಚಾರ್ಜ್ ಏನು ಅನಿಸಲ್ಲ. ಅದು ಯಾರಿಗೂ ಸಾಲಲ್ಲ. ನೀವು ಒಂದು 10 ಗ್ರಾಮು 15 ಗ್ರಾಮು 5 ಗ್ರಾಮು ಈ ಥರ ತೊಗೊಂಡ್ರೆ ಒಂದು 500 ರೂಪಾಯಿ ಚಾರ್ಜ್ ಮಾಡಿದ್ರೆ ನನಗೂ ನಾನು ಕಳಿಸ್ಕೊಟ್ಟಿರೋದಕ್ಕೆ ತಂದು ಕೊಟ್ಟಿರೋದಕ್ಕೆ ಎಲ್ಲರಿಗೂ ನನಗೂ ಒಂದು 500 ರೂಪಾಯಿ ಬಂದು ನನಗೂ ಅದೊಂದು ಖುಷಿ ಆಗುತ್ತೆ ಅಷ್ಟೇ. ಮತ್ತು ಈ ವಿಷಯ ಏನಿಲ್ಲ, ಎಲ್ಲದಕ್ಕೂ ಹಾಲ್ಮಾರ್ಕ್ ಆಗಿದೆಯಾ, ಎಲ್ಲದಕ್ಕೂ ಹಾಲ್ಮಾರ್ಕ್ ಆಗಿರುತ್ತೆ. ನೋಡಿಲ್ಲ ನಾನು ಇನ್ನು ಹಾಲ್ಮಾರ್ಕ್ ಎಲ್ಲೆಲ್ಲಿ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅಂತ. ಎಲ್ಲದಕ್ಕೂ ಹಾಲ್ಮಾರ್ಕ್ ಹಾಕಿ ಕೊಡೋದು, ಹಾಲ್ಮಾರ್ಕ್ ಇಲ್ಲದೆ ಏನೂ ಕೊಡೋಲ್ಲ. ಹಾಲ್ಮಾರ್ಕ್ ಆಗಿದೆ ಇಷ್ಟೇ ವಿಷಯ. ವಿಡಿಯೋದಲ್ಲಿ ಇನ್ನೇನಿಲ್ಲ, ಹೇಳೋಕ್ಕೇನಿಲ್ಲ, ಹೊಸದಾಗಿ ಏನು ಹೇಳೋದೇನಿಲ್ಲ. ನಿಮಗೂ ಏನಾದರೂ G7 ಏನಾದರೂ ಆರ್ಡ್ರ್ ಮಾಡಬೇಕಂದ್ರೆ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು. ಯಾವುದೇ ಕಾರಣಕ್ಕೂ ಸಾಲ ಕೊಡೋಲ್ಲ. ಟೈಮ್ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ವ್ಯೂಸ್ ಜಾಸ್ತಿ ಬರ್ತಿದೆ, ಆದರೆ ಸಬ್ಸ್ಕ್ರೈಬರ್ ನೋಡಿದ್ರೆ ತುಂಬ ಕಡಿಮೆ ಇದ್ದಾರೆ. ವ್ಯೂಸ್ ಬರಬೇಕಂದ್ರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಆವಾಗ ನನಗೂ ಏನೋ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ, ನನಗೂ ಸ್ವಲ್ಪ ಅಮೌಂಟ್ ಬರುತ್ತಲ್ಲ. ಏನಾದರೂ ಬಂದು G7 ಆರ್ಡ್ರ್ ಮಾಡಿ. ಥ್ಯಾಂಕ್ ಯು. ಇದೇನು ನೆಸಿಟಿ ಇಲ್ಲ. ನಾನು ವೀಡಿಯೋ ಮಾಡೋದೇನೆಂದರೆ ಯೂಟ್ಯೂಬಲ್ಲಿ ಅಮೌಂಟ್ ಬರಬೇಕು ಅಂತ ಮಾಡಲ್ಲ. ನಿಮಗೆ ಉದ್ದೇಶ ತಿಳಿಸ್ಬೇಕು, ನಮ್ಮ ಅಂಗಡಿಲಿ ಏನೇನು ನಡೀತಿದೆ, ಏನು ಆರ್ಡ್ರ್ ಬರ್ತಿದೆ ಏನು ಅಂತ ಹೇಳೋಕ್ಕೋಸ್ಕರ ವೀಡಿಯೋ ಮಾಡೋದು. ಮತ್ತು ಈ ವಿಡಿಯೋ ಮಾಡೋದು ದುಡ್ಡುಗೋಸ್ಕರ ಅಂತಲ್ಲ, ಅದು ಅನ್ಕೋಬೇಡಿ. ಮತ್ತು ಏನು ಹೇಳ್ಬೇಕು ಅಂದ್ಕೊಂಡೆ ಮತ್ತೆ KRಪುರದ ಮೇಲೆ ನನ್ನದು ಅಂಗಡಿ ಒಂದಿದೆ, ಮತ್ತು ಚಿಂತಾಮಣಿಯಲ್ಲಿದೆ. ನಾನು ಜಾಸ್ತಿ ಚಿಂತಾಮಣಿಯಲ್ಲೇ ಇರ್ತೀನಿ. ನೀವೇನು ಆರ್ಡ್ರ್ ಕೊಡಬೇಕು ಎಲ್ಲ ಡೆಲಿವರಿ ಕೊಡಬೇಕು ಅಂತಂದರೆ ನಾನು ಬಂದು KRಪುರದಲ್ಲಿ ಬಂದು ಡೆಲಿವರಿ ಕೊಡ್ತೀನಿ. ಅಲ್ಲಿ ಇನ್ನೊಂದು ಅಂಗಡಿ ಆಫೀಸ್ ರೂಮ್ ಇರುತ್ತೆ. ನೀವು ಏನಾದರೂ ಬೇಕಂದರೆ ನೀವು ಹೇಳಿದ್ರೆ ಅಲ್ಲಿ ಬಂದು ನಾನು ಆರ್ಡ್ರ್ ತೊಗೊಳ್ತೀನಿ. ಒಂದು ವೇಳೆ ನೀವೇನಾದರೂ ಆರ್ಡ್ರ್ ಮಾಡಬೇಕು, ಅಮೌಂಟ್ ಕೊಡಬೇಕು, ಇಲ್ಲ ಏನಾದರೂ ರಿಪೇರಿಗೆ ಕೊಡಬೇಕು, ಈ ಥರ ಏನಾದರೂ ಇದ್ದರೆ ಬಂದು ನೀವು KRಪುರದಲ್ಲಿ ಕೂಡ ನೀವು ಕೊಡ್ಬೋದು. ಅಲ್ಲಿ ನಮ್ಮ ಅಕ್ಕ ಮಗ ಶ್ರೀನಾಥ್ ಅಂತ ಇರ್ತಾನೆ, ನೀವು ಅಲ್ಲಿ ಬಂದು ಆರ್ಡ್ರ್ ಕೊಡ್ಬೋದು. ಅವ್ರ ನಂಬರ್ ಬೇಕಾದ್ರೆ ನಾನು ಡಿಸ್ಪ್ಲೇಲಿ ಹಾಕಿರ್ತೀನಿ, ನೋಡಿ. ಈ ನಂಬರ್ಗೆ ಏನಾದರೂ ಕಾಲ್ ಮಾಡಿ. ನೀವೇನಾದರೂ ರಿಪೇರಿ ಇದೆ ಇಲ್ಲ ಈ ಥರ ಏನಾದರೂ ಸರ್ವಿಸ್ ಮಾಡಬೇಕಂದ್ರೂ ಕೂಡ ನಾನು ನಿಮಗೆ ಮಾಡಿಸ್ಕೊಡ್ತೀನಿ. ಯಾಕಂದರೆ ಕೆಲವರು ಕೇಳ್ತಾರೆ ರಿಪೇರಿಗಳು ಮಾಡಿಕೊಡ್ತೀರಾ ಅಂತ ಕೇಳ್ತಾರೆ, ಇನ್ನು ಕೆಲವರು ಬೆಲ್ ಐಟಮ್ ಕೇಳ್ತಾರೆ, ಈ ಥರ ಎಲ್ಲ ಕೇಳ್ತಿರ್ತಾರೆ. ನಾನು KRಪುರದಲ್ಲೇ ಇರ್ತೀರಾ ಇಲ್ಲ ಎಲ್ಲಿರ್ತೀರಾ ಅಂತ ಕನ್ಫ್ಯೂಸನ್ ಇರುತ್ತೆ. ನಾನು ಹೇಳೋಂದರೆ ನೀವು ಒಂದು ಆರ್ಡ್ರ್ ಕೊಡಬೇಕು ಅಂತಂದರೆ ಈ ಥರದ್ದು ಮಾತಾಡಬೇಕು ಅಂತಂದರೆ ಫೋನಲ್ಲೇ ಮಾತಾಡ್ಬೋದು. ನೀವು ದುಡ್ಡು ಕೊಡೋದು ಈಸ್ಕೊಳ್ಳೋದು ಈ ಥರ ಏನಾದರೆ ನೀವು ಚಿಂತಾಮಣಿವರೆಗೂ ಬರಬೇಕಾಗಿಲ್ಲ, KRಪುರದಲ್ಲೇ ತೊಗೋಬೋದು. ನಾನು ಮಾತಾಡಬೇಕಂದ್ರೆ ಒಂದು ವೇಳೆ ಬೇಕಾದರೆ ನಾನು KRಪುರಕ್ಕೆ ಬರ್ತೀನಿ. ಇದು ವಿಷಯ. ವಿಡಿಯೋದೆಲ್ಲ ಸಾಕಿನ್ನ ಏನಾದರೂ ಇದ್ದರೆ ಬಂದು ಆರ್ಡ್ರ್ ಮಾಡಿ, ಫೋನ್ ಮಾಡಿ, ಕಾಲ್ ಮಾಡಿ, ಮಾತಾಡಿ. ಆದಷ್ಟು ವಾಟ್ಸಪ್ ಮಾಡಿ. ಯಾಕಂದರೆ ಇವಾಗ ನೀವೇನಾದರೂ ಒಂದು ಜ್ಯುವೆಲ್ರಿ ಮಾಡಿಸ್ಬೇಕಂದ್ರೆ ಅದ್ರ ಬಗ್ಗೆ ನೀವು ಫಸ್ಟಲ್ಲೇ ಫೋನ್ ಮಾಡಿಬಿಟ್ಟು ಅದ್ರ ಕೇಳ್ಬೋದು. ಫಸ್ಟ್ ವಾಟ್ಸಪ್ ಮಾಡಿ, ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಾತಾಡ್ಕೋಬೋದು ವಾಟ್ಸಪ್ಪಲ್ಲಾದರೆ. ಯಾಕಂದರೆ ಒಂದೇ ಸಲ ಫೋನ್ ಮಾಡಿದಾಗ ನಾನು ಎಲ್ಲೋ ಇರ್ತೀನಿ, ನಾನು ಯಾರ ಜೊತೆನೇ ಇರ್ತೀನಿ, ಎಲ್ಲ ಮಾತಾಡ್ತಿರ್ತೀನಿ, ಅಂಗಡಿಯಲ್ಲಿ ಇರ್ತೀನಿ, ಕಸ್ಟಮರ್ ಇರ್ತೀನಿ. ಅದಕ್ಕಿಂತ ನೀವು ಫಸ್ಟು ವಾಟ್ಸಪ್ ಮಾಡಿಬಿಡಿ, ನೀವು ಏನು ಜ್ಯುವೆಲ್ರಿ ನೋಡಿದ್ದೀರಾ ಅನ್ನೋದು. ಮತ್ತು ನಾನು ಅದ್ರ ಬಗ್ಗೆ ನಾನು ಡೀಟೇಲ್ ಕೊಡ್ತೀನಿ. ನೀವು ಮತ್ತೆ ನಿಮಗೂ ಓಕೆ ಎಷ್ಟು ಆಗುತ್ತೆ ಈ ಥರ ಆಗುತ್ತೆ ಅಂತ ಬೇಕಾದ್ರೆ ಮಾತಾಡ್ಬೋದು. ಡೈರೆಕ್ಟಾಗಿ ನೀವು ಅದಕ್ಕೂ ಬೇಕಾದ್ರೆ ಫೋನ್ ಮಾಡಿ, ನಾನು ಮಾಡಬೇಡ ಅಂತ ಹೇಳ್ತಿಲ್ಲ. ನಾನು ಹೇಳಂದ್ರೆ ಫಸ್ಟ್ ನಿಮ್ಗೆ ಒಂದು ಜ್ಯುವೆಲ್ರಿ ಬೇಕು, ಒಂದು ಎಕ್ಸಾಂಪಲ್ ಈ ಜುಮ್ಕಾನೇ ಬೇಕು ಅಂದ್ಕೊಳ್ಳಿ. ಜುಮ್ಕಾ ಬೇಕಂದ್ರೆ ಸ್ಕ್ರೀನ್ಶಾಟ್ ಅಂತ ತೊಗೊಂಡು ನಾನು ಕಳಿಸಿದ್ರೆ ಇದು ಎಷ್ಟು ಗ್ರಾಮ್ ಆಗುತ್ತೆ, ಎಷ್ಟು ದಿನದಲ್ಲಿ ಕೊಡ್ತೀರಾ, ಅಮೌಂಟ್ ಎಷ್ಟಾಗುತ್ತೆ ಅಂತ ನಾನು ಡೀಟೇಲ್ ಹೇಳ್ತೀನಿ. ಸ್ವಲ್ಪ ಟೈಮ್ ಇರುತ್ತೆ ಹೇಳ್ಬೋದು. ಮತ್ತು ನೀವು ಆರ್ಡ್ರ್ ಕೊಟ್ಮೇಲೆ
ಫುಲ್ ಅಮೌಂಟ್ ಕೊಡಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಸಾಲ ಕೇಳಬೇಡಿ, ಸಾಲ ಇಡಬೇಕು ಅಂದ್ಕೊಡಿ. ನೀವು ಕೂಡ ಸಾಲ ಮಾಡಿ ಜ್ಯುವೆಲ್ರಿ ತೊಗೋಬೇಡಿ. ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಪ್ಯೂರ್ ಗೋಲ್ಡ್ ತೊಗೊಳ್ಳಿ. ಇವಾಗ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 5 ಗ್ರಾಮ್ಗೆ ಆಗೋಷ್ಟು ಚಿನ್ನ ಇದೆ ಅಂದರೆ 5 ಗ್ರಾಮ್ ಜುಮ್ಕಾ ಮಾಡಿಸ್ಕೋಬೇಡಿ. ಜುಮ್ಕಾ ಅಂದರೆ ಮಿನಿಮಮ್ 10 ಗ್ರಾಮ್ 12 ಗ್ರಾಮ್ ಇದ್ರೇ ಚೆನ್ನಾಗಿರುತ್ತೆ. 10 ಗ್ರಾಮ್ ಮೇಲೇ ಏನಿದ್ರು ಕೂಡ ಜುಮ್ಕಾ ಅಂದರೆ, ಅದಕ್ಕಿಂತ ಕಡಿಮೆ ಮಾಡಿಸ್ಕೊಂಡ್ರೆ ಚೆನ್ನಾಗಿರಲ್ಲ. 10 ಗ್ರಾಮ್ ಮೇಲೇ ಮಾಡಿಸ್ಕೊಳ್ಳಿ ಜುಮ್ಕಾ. ಮತ್ತು ನೆಕ್ಲೆಸ್ ಅಂದರೆ ಒಂದು ಸಣ್ಣದು ಮಾಡಿಸ್ಕೋಬೋದು 15-16 ಗ್ರಾಮ್ ಕೂಡ, ಅದು ಕೂಡ 20 ಗ್ರಾಮ್ ಅಂದ್ಕೊಳ್ಳಿ. ನಿಮ್ಮ ಹತ್ರ ಇವಾಗ ಒಂದು 15 ಗ್ರಾಮ್ ಇದೆ ಅಂದ್ಕೊಳ್ಳಿ, 15 ಗ್ರಾಮ್ ಚಿನ್ನ ತೆಗೆದು ಇಟ್ಕೊಂಡ್ಬಿಡಿ. ಮತ್ತು ಇನ್ನೊಂದು 5 ಗ್ರಾಮ್ ರೆಡಿ ಮಾಡಿದ್ಮೇಲೆ ಮತ್ತೆ ನೆಕ್ಲೆಸ್ ಮಾಡಿಸ್ಕೊಳ್ಳಿ. ಹೊರತು ಅರ್ಧಂಬರ್ಧ ದುಡ್ಡು ಇಟ್ಕೊಂಡು ಅರ್ಧಂಬರ್ಧ ಸಾಲಗಳು ಮಾಡಿ ಈ ಥರ ಎಲ್ಲ ಮಾಡಬೇಡಿ. ಸಾಲ ಮಾಡಿ ಮಾತ್ರ ಚಿನ್ನ ತೊಗೋಬೇಕು ಅಂತ ನೆಸೆಸಿಟಿ ಏನೂ ಇಲ್ಲ. ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ಅಮೌಂಟ್ಗೆ ನೀವು ಪ್ಯೂರ್ ಗೋಲ್ಡ್ ಚಿನ್ನ ತೆಗೆದು ಇಟ್ಕೊಳ್ಳಿ. ಒಂದು ಜಮಾ ಇಷ್ಟು ಗ್ರಾಮ್ ಅಂತ ಜಮಾ ಆದಮೇಲೆ ಏನು ಜ್ಯುವೆಲ್ರಿ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಆ ಜ್ಯುವೆಲ್ರಿನ ನೀವು ಮಾಡಿಸ್ಕೊಳ್ಳಿ. ಇನ್ನೇನು ಹೇಳಿ. ಮತ್ತು ಇನ್ನೂ ಒಂದು ಬ್ರಾಸ್ಲೆಟ್ ಇದೆ, ಒಂದು ಟೀಕಾ ಚೈನ್ ಇದೆ, ಮತ್ತು ಮಾಂಗಲ್ಯ ಚೈನ್ 2 ಆರ್ಡ್ರ್ ಇವೆ. ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ, ರೆಡಿ ಆಗ್ತಿದೆ. ಅದ್ರ ಬಗ್ಗೆ ಕೂಡ ಮಾಡಬೇಕಾದ್ರೆ ನೆಕ್ಸ್ಟ್ ವೀಡಿಯೋಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೋಟಿಫಿಕೇಷನ್ ಬರುತ್ತೆ. ಮತ್ತು ವೀಡಿಯೋ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಥ್ಯಾಂಕ್ ಯು. ಆಗೋಯ್ತು. ಮತ್ತು ಇದನ್ನು ನಾನು ಕೊನೆಯಲ್ಲಿ ಈಗ ವೀಡಿಯೋದಲ್ಲಿ ನಾನು ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ, ತೋರಿಸ್ತೀನಿ ಜುಮ್ಕಾ ಬಗ್ಗೆ ನೋಡಿ. ಥ್ಯಾಂಕ್ ಯು.